ದೀಪ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಬಡಿಸಿ. ಯಾಕೆ ಒಳ್ಳೆ ಎಮ್ಮೆ ತರ ಕೂಗ್ತಾ ಇದೆಯಲ್ಲ? ಹೇಗ್ ಬಂದ್ರೆ ನಾನೇನ ಮಾಡಕ್ಕಾಗತ್ತೆ? ಅದಕ್ಕೆ ಎಮ್ಮೆ ತರ ಕೂಗ್ತಾರ? ಅಯ್ಯೋ ಯಾಕ್ರಿ ಅವಳನ್ನ ರೇಗಿಸ್ತಾ ಇರ್ತೀರಾ? ನೀರು ಕುಡಿಯಮ್ಮ ಸ್ವಲ್ಪ. ಈ ಮನೇಲಿ ನೀವು ಒಬ್ಬರೇ ಅದಕ್ಕೆ ನಾನು ಅರ್ಥ ಮಾಡ್ಕೊಂಡಿರೋದು. ಥ್ಯಾಂಕ್ಸ್. ನಿಧಾನ, ನೆತ್ತಿಗತ್ಬಿಟ್ಟಾತು. ಒಂದ್ಸಲ ನಿನ್ ಮಗನ್ಗೊಂದು ಕೆಲಸ ನೋಡಿದ್ದೀನಿ. ಬೀದಿ ಸುತ್ತೋಗ್ಬಿಟ್ಟು ಅಚ್ಚುಕಟ್ಟ ಕೆಲ್ಸಕ್ಕೆ ಹೋಗೇಳು. ಏನ್ರಿ ಹೇಳ್ತಾ ಇದ್ದೀರಾ? ನನ್ನ ಮಗನಿಗೆ ನೀವು ಕೆಲಸ ನೋಡಿದ್ದೀರಾ? ನಾನು ನಂಬಕ್ಕೆ ಆಗ್ತಾ ಇಲ್ಲ. ಸರಿ ಬಿಡು, ನಂಬೇಡ. ಅದೇ ಕೆಲಸನ ಬೇರೆಯವರು ಕೊಡಕ್ಕೆ ಹೇಳ್ತೀನಿ. ಅಯ್ಯೋ ಹಾಗೆಲ್ಲ ಮಾಡಬೇಡಿ. ನನ್ನ ಮಗನೇ ಹೋಗ್ತಾನೆ. ಏನು ಕೆಲಸ? ಎಲ್ಲಿ ಹೋಗಬೇಕು? ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇರೋ ರೋಡ್ನಲ್ಲಿ ರಾಯಲ್ ಆಫೀಸ್ ಹತ್ರ ಹೋಗಕ್ಕೆ ಹೇಳು. ಅಲ್ಲಿ ಏನು ಕೆಲಸ ಎಲ್ಲ ಅವರೇ ಹೇಳ್ತಾರೆ. ನನ್ನ ಮಗನಿಗೆ ಲಾಯರ್ ಆಫೀಸಲ್ಲಿ ಕೆಲಸನ? ಹಾಗಂತ ನಾ ಹೇಳದ್ನ? ಅದ್ಗೆ ಇವನ್ಗೆ ಯಾರು ಲಾಯರ್ ಕೆಲಸ ಕೊಡ್ತಾರೆ? ಇವನೇನು LLB ಓದಿದಾನ? ಕಾನೂನ್ ಬಗ್ಗೆ ತಿಳ್ಕೊಂಡಿದಾನ? ಬರೀ ಕಾನೂನ್ ಮುರಿಯೋ ಕೆಲಸನೇ ಮಾಡೋದು. ಅಮ್ಮ ತಾಯಿ, ನನ್ನ ಮಗ ಲಾಯರ್ಗಿರಿ ಓದಿಲ್ಲ ಅಂದ್ರೂ ಚೆನ್ನಾಗಿ ಓದ್ಕೊಂಡಿದ್ದಾನೆ. ನಿಮ್ಮಿಬ್ಬರದು ಮಾತುಕತೆ ಮುಗ್ದಿದ್ರೆ ನಿನ್ನ ಮಗನಿಗೆ ಇವತ್ತಿಂದಾನೇ ಕೆಲ್ಸಕ್ಕೆ ಹೋಗಕ್ಕೆ ಹೇಳು. ಹೋಗ್ತೇನ್ರಿ. ನರಸಿಂಹ, ಈಗಲೇ ಹೊಡ್ತೀಯ ಅಲ್ವೇನಪ್ಪ? ಕಷ್ಟಪಟ್ಟು ಅವ್ರಿವ್ರ ಕೈ ಕಾಲು ಹಿಡಿದು ಕೆಲಸ ಕೊಡ್ಸಿದ್ದೀನಿ. ಕೆಲಸ ಸಿಕ್ತಲ್ಲ ಅಂತ ಖುಷಿ ಪಡೋದು ಬಿಟ್ಟು ಏನು ಮಾತಾಡದೆ ಹಿಂಗೆ ಕೂತಿದ್ರೆ ಏನು ಅನ್ಕೋಬೇಕು? ನೀನು ಹೇಳೆ. ನಿನ್ನ ಮಗನಿಗೆ ಕೆಲಸ ಸಿಗ್ತಾ ಇರೋದು ಹೆಡ್ ಕಾನ್ಸ್ಟೇಬಲ್ ಮಗ ಅನ್ನೋ ಕಾರಣಕ್ಕೆ, ಸ್ವಂತ ಬುದ್ಧಿಯಿಂದಲ್ಲ. ಕಷ್ಟಪಟ್ಟು ಕೆಲಸ ಹುಡುಕಿದ್ದೀನಿ. ಒಪ್ಕೊಳ್ಳೋದು ಬಿಟ್ಟು ಮೀನಾಮೇಷ ಎಣಿಸ್ತಾ ಕೂತ್ಕೊಂಡ್ರೆ? ಅಣ್ಣ, ಅವನಿಗೆ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಊರೂರ್ ತಿರುಕೊಂಡಿರೋ ಕೆಲ್ಸನೇ ಅವನಿಗೆ ಮುಂದುವರ್ಸ್ಬೇಕು ಅಂತ ಅನ್ಸ್ತಾ ಇದೆ ಅನ್ಸುತ್ತೆ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೇಳೋ ಮಗನೆ, ಲಾಯರ್ ಆಫೀಸಲ್ಲಂತೆ ಕೆಲಸ, ಹೋಗ್ತೀಯ ತಾನೆ? ಸರಿ ಅಮ್ಮ, ಹೋಗ್ತೀನಿ. ಕೇಳಿಸ್ಕೊಡ್ರ ನನ್ನ ಮಗ ಹೇಳಿದ್ದನ್ನ? ಅವನ ಸುಮ್ಮನೆ ಎಲ್ಲರೂ ಸೋಮಾರಿ ಅಂತೀರ. ಇನ್ಮೇಲೆ ನೋಡ್ತಾ ಇರಿ ನನ್ನ ಮಗ ಕೆಲಸ ಮಾಡಿ ಹೇಗೆ ಒಳ್ಳೆ ಹೆಸರು ತಗೊಳ್ತಾನೆ ಅಂತ. ಬಾಯಿ ಮಾತಿಗೆ ಕೆಲಸ ಮಾಡ್ತೀನಿ ಅಂತ ಹೇಳೋದಲ್ಲ, ಮಾಡಿ ತೋರ್ಸಕ್ಕೆ ಹೇಳೋ. ನನ್ನ ಮಗ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನ ಉಳಿಸ್ತಾನೆ ರೀ. ನೋಡ್ತಾ ಇರಿ ನೀವು. ಓಹೋ, ಅಪ್ಪ ಬೈದ್ರು ಅಂತ ಬೇಜಾರಾ? ಬಿಡು ಮಗನೆ. ಮಗನೆ, ನೀನು ಚಿಕ್ಕ ಹುಡುಗ ಇದ್ದಾಗ ಯಾವಾಗಲೂ ಗನ್ ಬೇಕು ಅಂತ ಹಠ ಮಾಡ್ತಿದ್ದೆ. ನಿಮ್ಮಪ್ಪ ನಿನ್ನ ಕೈಲಿರೋ ಗನ್ ನೋಡಿ ಮುಂದೊಂದು ದಿವಸ ನನ್ನ ಮಗ ನನಗಿಂತ ದೊಡ್ಡ ಪೊಲೀಸ್ ಆಫೀಸರ್ ಆಗ್ತಾನೆ ಅಂತ ಆಸೆ ಪಡ್ತಿದ್ರು. ಅವರ ಆಸೆ ಈಡೇರಲಿಲ್ಲ. ಹೋಗ್ಲಿ ಬಿಡು, ಪೊಲೀಸ್ ಕೆಲಸ ಅಲ್ಲದೆ ಇದ್ರು ಲಾಯರ್ ಆಫೀಸ್ನಲ್ಲಿ ಕೆಲಸ ಕೊಡಿಸ್ತಿದ್ದಾರೆ. ನರಸಿಂಹ, ನಿಮ್ಮಪ್ಪ ಏನೇ ಅಂದ್ರು ನಿನ್ನ ಒಳ್ಳೇದಕ್ಕಲ್ವೇನೋ? ಅದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ಮಗನೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೆಯಾ, ನಿನ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೈ ಮುಗಿದು ನಿನಗೆ ಭಸ್ಮ ತಂದಿದ್ದೀನಿ, ಇಟ್ಕೋ. ಬೇಡಮ್ಮ. ಯಾಕೋ ಅಂದ್ರೆ ಅವನಿಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅನಿಸ್ತಿದೆ. ಸುಮ್ಮನೆ ಅವನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅದ್ಗೆ? ಯಾರಿಗಾದ್ರೂ ಹೊಸದಾಗಿ ಮೊದಲನೇ ಸಲ ಕೆಲಸ ಸಿಗ್ತಿದೆ ಅಂದಾಗ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇರುತ್ತೆ. ಬೇಕ್ರಿಲಿ ಬಂದು ಊದಿರೋ ತರ. ಇವನ್ ಮುಖ ನೋಡಿ, ಒಳ್ಳೆ ಬಾಡೋಗಿರೋ ಬಸ್ಲೆ ಸೊಪ್ಪು ತರ ಇದೆ. ನಿನಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲಮ್ಮ, ಆದ್ರೆ ಇವತ್ತೇ ಹೋಗ್ಬೇಕಂತ. ಅದು ಬೇರೆ ಕೆಲಸನೂ ಇತ್ತು ನನಗೆ. ಸಾಹೇಬ್ರು ಎಷ್ಟು ಬ್ಯುಸಿ ಇರ್ತಾರಂತ ನಮಗ್ ಗೊತ್ತಿಲ್ವಾ ಅದ್ಗೆ? ಯೋನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಮಾತಾಡ್ತಾ ಇದ್ದೀನಿ ತಾನೆ? ಇಲ್ಲ ನೀನು ಮಾತಾಡು. ಬೇಡ, ನೀವೇ ಮಾತಾಡಿ. ಸಿಕ್ಕಿರೋ ಕೆಲಸನ ಕಳ್ಕೋಬಾರ್ದು ಮಗನೆ. ಅದು ಈ ಕಾಲದಲ್ಲಿ ಕೆಲಸ ಸಿಗೋದೇ ಕಷ್ಟ. ಮೊದಲನೇ ದಿವಸ ಹೋಗ್ತಿದ್ಯಾ, ಮುಖ ಗಂಟ ಹಾಕೊಂಡು ಹೋಗ್ಬಾರ್ದು, ನಗ್ನಗ್ತಾ ಹೋಗ್ಬೇಕು. ತಗೋ, ಭಸ್ಮ ತಂದಿದ್ದೀನಿ, ಇಟ್ಕೋ. ಡಿಸೈನ್ಸ್ ಕಳ್ಸಿದ್ದೀನಿ ತಾನೆ? ನೋಡಿಲ್ಲ ಅಂದ್ರೆ ಏನರ್ಥ? ಹಾಂ, ಅವತ್ತೇ ಕಳ್ಸಾಗಿದೆ. ಡೇಟ್ ಚೆಕ್ ಮಾಡಿ.
ಎಷ್ಟು ಹೇಳ್ಬೇಕು ನಿಮಗೆ? ಇಷ್ಟು ಲೇಸಿ ಆಗಿದ್ರೆ ಹಂಗೆ ಎಷ್ಟು ದಿನ ಆಯ್ತು ನಾನು ಕಳಿಸಿ ಹೇಳಿ? ಈ ಥರ ಸೋಂಬೇರಿತನ ಎಲ್ಲ ನಡೆಯಲ್ಲ. ಎಲ್ಲ ನಾನೇ ನೋಡ್ಕೊಂಡಿರೋಕ್ಕಾಗಲ್ಲ. ನೀವು ಸ್ವಲ್ಪ ಕೆಲಸ ಮಾಡಬೇಕಲ್ವ ಅಲ್ಲಿ? ಯಾವತ್ತಿರೋ ಡ್ಯೂ ಡೇಟ್ ಗೊತ್ತಲ್ವ ನಿಮಗೆ? ಇವತ್ತೆಷ್ಟು ಡೇಟು? ಹಿಂಗೆ ಮಾಡಿದ್ರೆ ಹಿಂಗೆ? ಏನ್ರಿ ಮೈ ಮೇಲೆ ಬೀಳ್ತೀರಾ? ನೀವ್ ಹಂಗ ಹೇಳಿದ್ರೆ ಮತ್ತೇನಾಗತ್ತೆ? ತಿದ್ದೇಳಿ. ಏನ ಲೆಟ್ರು? ಲವ್ ಲೆಟ್ರ್. ಅಯ್ಯೋ ಗಾಬರಿ ಆಗ್ಬೇಡಿ ಹಸ್ಬೆಂಡು, ನಾನು ಹೊರಗೆ ಹೋಗ್ತಿದ್ದೀನಿ ಅಂತ ಚೀಟಿಯಲ್ಲಿ ಬರ್ದಿಟ್ಟೆ. ನೇರವಾಗಿ ಹೇಳ್ಬೋದಲ್ಲ? ಅದಾ ನಿಮ್ಮ ಫೋನಲ್ಲಿ ಬಿಜಿ ಇದ್ರಿ, ಅದಕ್ಕೆ ತೊಂದರೆ ಕೊಡೋದು ಯಾಕೆ ಅಂತ ಬರ್ದಿಟ್ಟೆ. ಆಯ್ತು. ಎಲ್ಲಿಗೆ ಹೊರಟಿರೋದು? ಸ್ವಲ್ಪ ಕೆಲಸ ಇತ್ತು. ಏನ್ ಕೆಲಸ? ಇದು ಒಳ್ಳೆ ಕಥೆ ಆಯ್ತಲ್ವಾ ನಿಮ್ದು, ಎಲ್ಲ ಹೇಳ್ಬೇಕಾ? ಅಲ್ಲ ರೀ, ನೆನ್ನೆ ರಾತ್ರಿ ನೋಡಿದ್ರೆ ಟೆರೆಸಲ್ಲಿ ಹೋಗಿ ಮಲ್ಕೊಂಡಿದ್ದೀರಾ, ಈಗ ನೋಡಿದ್ರೆ ಅಲ್ಗೋ ಹೋಗ್ಬೇಕಂತಿದ್ದೀರಾ. ಅಲ್ಲ ಏನು ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನ್ ಯಾಕೆ ಹಂಗ ಅನ್ಕೊಳ್ಳಿ? ನಿಮ್ಮ ಅದಕ್ಕೆ ಆಚೆ ಹೋಗ್ತೀನಿ ಅಂತ ಹೇಳಿದಾಗ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದಿದ್ದವರು ನನ್ನ ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದೀರಾ? ಯಾಕಂದ್ರೆ ನೀವು